Hi, hello, welcome back to my YouTube channel. ನಾವಿವತ್ತು ಹೊರಗಡೆ ಹೋಗ್ತಾ ಇದ್ದೀವಿ. ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ. ನಾನೊಂದು ಒಳ್ಳೆ ಕಂಟೆಂಟ್ ಜೊತೆ ಬಂದಿದ್ದೀನಿ ಅಂತಲೇ ಹೇಳ್ಬೋದು. ನಾವೀಗ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಮ್ಮ ಅಜ್ಜಿಯವರು ನಮಗೆ ಬೀಳ್ಕೊಡುಗೆ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ವೈಶು ಮತ್ತು ಅವರ ಹಸ್ಬೆಂಡು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನು ತರಕ್ಕೆ ಹೋಗ್ತಾ ಇದ್ದೀನಿ ಅಂತ ನನ್ನ ಮಿನಿ ವ್ಲಾಗಲ್ಲಿ ನೀವು ನೋಡಿರ್ಬೋದು. ಆಲ್ರೆಡಿ ನಾನು ಹಾಕಿದ್ದೀನಿ. ಇವಾಗ ಹೊರಡುವ ಸಮಯ. ನಾನು ವಾಯ್ಸ್ ಕೊಡ್ತಾಯಿದ್ದೆ, ಕ್ಲಾರಿಟಿ ಇಲ್ಲ ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಫೈನಲಾಗಿ ನಾವೀಗ ಬೈಕ್ ಹತ್ಕೊಂಡು ಸೀದಾ ಒಂದು ಲೊಕೇಶನ್ಸ್ಗೆ ಹೊರಟ್ವಿ. ಲೊಕೇಶನ್ಸ್ ಎಲ್ಲಿ ಅಂತ ನಾನು ಲಾಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡಿರ್ತೀನಿ. ಇವಾಗ ನಮ್ಮ ಅಕ್ಕ ಮತ್ತು ಭಾವನು ಹಿಂದ್ಗಡೆ ಬರ್ತಾ ಇದ್ದಾರೆ. ಹಾಗೆ ನಾನು ಒಂದು ಒಳ್ಳೆ ನೇಲ್ ಹಾಕ್ಸಿದ್ದೆ, ಹಾಗಾಗಿ ಅದನ್ನು ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಇವಾಗ ತುಂಬ ಟ್ರಾಫಿಕ್ ಇತ್ತು ಹೋಗೋ ಟೈಮಲ್ಲಿ. ದಾಬಸ್ಪೇಟೆ ಹತ್ರ ಫುಲ್ಲು ಟ್ರಾಫಿಕ್ ಇತ್ತು. ನಿಮ್ಗೆ ಆಲ್ರೆಡಿ ಗೊತ್ತಾಗೋಯ್ತಾ, ನನ್ನ ಲೊಕೇಶನ್ಸ್ ಹೇಳಿಬಿಟ್ಟೆ. ಹೋಗಲಿ ಬಿಡಿ. ಈಗ ನಾವು ಫೈನಲ್ ಆಗಿ ಲೊಕೇಶನಿಗೆ ಬಂದ್ವಿ. ಈಗ ನೋಡೋಣ ಒಳ್ಳೊಳ್ಳೆ ಕಲೆಕ್ಷನ್ಸ್ ಹೇಗಿರುತ್ತೆ, ಏನು ತೊಗೋತಾ ಇದ್ದೀನಿ ಅಂತ ಈ ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ. ನಾನು ಅಪ್ಡೇಟ್ ಮಾಡಿರ್ತೀನಿ. ಬಟ್ ನಿಮಗೆ ಫೋಟೋ ಯಾವ ಥರ ಡಿಸೈನ್ಸ್ ತೊಗೊಂಡೆ ಅಂದರೆ ನೀವು ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಮೆಸೇಜ್ ಮಾಡಿದ್ರೆ ನಾನು ತೋರಿಸ್ಬೋದು. ಇವಾಗ ನಾವು ಲೊಕೇಶನಿಗೆ ಬಂದ್ವಿ. ತುಂಬ ಚಿಕ್ಕ ಅಂಗಡಿ ಅಂತಲೇ ಹೇಳ್ಬೋದು. ಬಟ್ ಆ ಪುಟಾಣಿ ಅಂಗಡೀಲಿ ಎಷ್ಟೊಂದು ಜನ ಇದ್ದರು ಅಂದರೆ ನಂಬೋಕ್ಕೆ ಆಗಲ್ಲ ನಿಜವಾಗ್ಲೂ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ನನಗೆ ಬೇಕಾಗಿದ್ದು ಮಾಂಗಲ್ಯ ಚೈನ್ ಬೇಕಾಗಿತ್ತು. ತುಂಬ ಕಲೆಕ್ಷನ್ಸ್ ಇತ್ತು, ನೋಡ್ತಾ ಇದ್ದೆ. ನನಗೆ ಡಬಲ್ ಎಳೆ ಬೇಡ, ಸಿಂಗಲ್ ಎಳೆದಲ್ಲಿ ತೋರಿಸಿ ಅಂತ ನಾನು ಸಿಂಗಲ್ ಎಳೆದಲ್ಲೇ ನೋಡ್ತಾ ಇರ್ಬೋದು. ನೋಡಿ, ಈ ಒಂದು ಡಿಸೈನ್ನ ನಾನು ಸೆಲೆಕ್ಟ್ ಮಾಡಿದೆ. ಬಟ್ ನಂಗೆ ಅದು ತುಂಬ ಶಾರ್ಟ್ ಚೈನ್ ಆಗೋಯ್ತು. ನಂಗೆ ಇಷ್ಟ ಆಗಲಿಲ್ಲ ಅಂದ್ಬಿಟ್ಟು ಬೇರೆದ್ರಲ್ಲಿ ನೋಡ್ತಾ ಇದ್ದೆ. ಫೈನಲ್ ಆಗಿ ನಾನು ತೋರಿಸ್ತೀನಿ ರೀ. ಈ ಒಂದು ಡಿಸೈನ್ನ ಸೆಲೆಕ್ಟ್ ಮಾಡಿದೆ. ನಾನು ವಿಡಿಯೋದಲ್ಲಿ ರೀಲ್ಸ್ ಎಲ್ಲ ಹಾಕಿದ್ದೀನಿ, ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ ಬೇಗ ಬೇಗ ಹೋಗಿ. ಹಾಗೆ ಇಷ್ಟು ದೂರ ಬಂದುಬಿಟ್ಟು ಇನ್ನೂ ಒಂದು ಇಯರಿಂಗ್ಸ್ ಹಾಗೆ ನೆಕ್ಲೆಸನ್ನು ತೊಗೊಳ್ಳೋಣ ಅಂತ ಅಲ್ಲಿ ಹೋದ್ಮೇಲೆ ಆಸೆ ಬಂದುಬಿಡ್ತು. ಹೆಣ್ಮಕ್ಳಿಗೆ ಇನ್ನೇನು ಇರುತ್ತಲ್ವಾ, ಒಡವೆ ಮೇಲೆ ಆಸೆ ಜಾಸ್ತಿ. ಹಾಗಾಗಿ ನನ್ನ ಹಸ್ಬೆಂಡ್ ಹಾಕಿ ನೋಡ್ತಾಯಿದ್ರು. ನೋಡಿ, ಈ ಒಂದು ಡಿಸೈನ್ನ ತೊಗೊಂಡೆ. ಹಾಗೆ ಒಂದು ನೆಕ್ಲೆಸನ್ನು ಮತ್ತು ಇಯರಿಂಗ್ಸ್ನು ಕೂಡ ತೊಗೊಂಡೆ ನಾನು. ಈ ವಿಡಿಯೋದಲ್ಲಿ ನಾನು ಹಾಕಿರ್ತೀನಿ ನೋಡಿ. ಇಷ್ಟು ಬ್ಯೂಟಿಫುಲ್ ಆಗಿರೋಂಥ ಒಂದು ಇಯರಿಂಗ್ ಸೆಟ್ ಮಾಡಿದೆ ನಾನು. ನೋಡಿ, ಈ ಒಂದು ಇಯರಿಂಗ್ ಸೆಟ್ ಮಾಡಿದೆ. ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನನಗಂತೂ. ನಿಮ್ಗೆ ಯಾರಿಗೆಲ್ಲ ಬೇಕು ಅಂದರೆ ಬೇಗ ಬೇಗ ಹೋಗಿ ದಾಬಸ್ಪೇಟೆ ಹತ್ರ ಒಂದು ಶಾಪ್ ಇದೆ, ಮಹಾದೇವ್ ಶಾಪ್ ಅಂತ, ಬೇಕಾದರೆ ಅಲ್ಲೋಗಿ ತೊಗೊಳ್ಳಿ ಅಂತ ಹೇಳ್ತಾ, ನೋಡಿ ನಾನು ಫೈನಲಾಗಿ ಒಂದು ನೆಕ್ಲೆಸು, ಒಂದು ಚಿನ್ನದ ಮಾಂಗಲ್ಯ ಚೈನು, ಹಾಗೆ ಒಂದು ಇಯರಿಂಗು, ಟೋಟಲಾಗಿ 60 ಗ್ರಾಮ್ ಏನೋ ಆಗಿದೆ. ಮಾಂಗಲ್ಯ ಚೈನು 34 ಗ್ರಾಮ್ ಆ್ಯಂಡ್ ನೆಕ್ಲೆಸ್ ಆ್ಯಂಡ್ ಇಯರಿಂಗ್ಸ್ ಸೇರಿ 64 ಏನೋ ಇದೆ. ನನಗೆ ಟೋಟಲಾಗಿ ಎಷ್ಟು ಅಂತ ಗೊತ್ತಾಗಿಲ್ಲ. ಇಷ್ಟು ತೊಗೊಂಡು ನಾವು ಹೊಟ್ಟೆ ಹಸಿತಿತ್ತು ಅಂದ್ಬಿಟ್ಟು ಗೋಲ್ಡ್ ತೊಗೊಂಡಿರೋ ಖುಷಿಗೆ ಸ್ವೀಟ್ ತಿಂತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು. ನನಗೆ ಪೇಸ್ಟ್ರಿ ಅಂದರೆ ತುಂಬ ಇಷ್ಟ, ಹಾಗಾಗಿ ನಾನು ಪೇಸ್ಟ್ರಿ ತಿಂತಾಯಿದ್ದೀನಿ. ಹಾಗೆ ನಮ್ಮ ಮನೆಯವರು ವೆನಿಲಾ ಪೇಸ್ಟ್ರಿ ತಿಂತಾಯಿದ್ದಾರೆ. ಈಗ ಅವ್ರದ್ದು ಒಂಚೂರು ಟೇಸ್ಟ್ ಮಾಡಿಬಿಡ್ತೀನಿ. ಎಲ್ಲರೂ, ನಾನು, ನಮ್ಮ ಅಕ್ಕ, ಭಾವ, ನಮ್ಮ ಹಸ್ಬೆಂಡ್ ಎಲ್ಲರೂ ನೋಡಿ ವೆನಿಲಾ ಕೇಕ್ ತಿಂತಾಯಿದ್ದಾರೆ ಅವರು. ಇದಾಗಿತ್ತು ಈ ಒಂದು ವಿಡಿಯೋ. ನಿಮಗೂ ಬಾಯಲ್ಲೆಲ್ಲ ನೀರು ಬರ್ತಿದೆಯಾ? ಬೇಗ ಬೇಗ ಹೋಗಿ ನಿಯರ್ ಬೈ ಶಾಪ್ಗೆ ಹೋಗಿ ತಿನ್ನಿ, ಓಕೆನಾ? ಎಲ್ಲರೂ ಸೇರಿ ಈಗ ಹೊಟ್ಟೆ ಸಿತ್ತಿತ್ತು ಅಂದ್ಬಿಟ್ಟು ಬೇಕ್ರಿಲಿ ಸ್ವಲ್ಪ ಐಟಮ್ಸ್ ತಿಂದು ಈಗ ನಾವು ಹೊರಡ್ತಾ ಇದ್ದೀವಿ. ನಾವು ಬಂದಿದ್ದು ಮಹಾದೇವ್ ಜ್ಯುವೆಲ್ರೀಸ್ ಹತ್ರ. ಅಲ್ಲಿ ಬಂದ್ಬಿಟ್ಟು ನಾವು ಈ ಒಂದು 3 ಐಟಮ್ನ ತೊಗೊಂಡು ಫೈನಲಾಗಿ ಟೈಮ್ ಆಗಿತ್ತು ಅಂತ ಹೊರಟ್ವಿ ನಾವು. ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.